ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೇಗಿದ್ದೀರಾ? ಓಕೆ. ಸೊ ಇವತ್ತು GPSTR HSTR ಸ್ಟಡಿ ವಿತ್ ಮೀ ಅಂತಕ್ಕಂಥದ್ದು ಹೇಗೆ ಓದಬೇಕು, GKನ ಹೇಗೆ ಓದಬೇಕು, ಯಾವ್ಯಾವ ಪಾಯಿಂಟ್ಸ್ಗಳನ್ನು ನೆನ್ಪಿಟ್ಕೋಬೇಕು, ಯಾವ್ಯಾವ ಪಾಯಿಂಟ್ಸ್ಗಳನ್ನು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಒಂದು ಸಂಕ್ಷಿಪ್ತವಾದ ಮಾಹಿತಿ ಕೊಡ್ತಿದ್ದೀನಿ. ಸೊ ಈಗ ಭಾರತದ ಜನಗಣತಿ ಬಗ್ಗೆ ಓದ್ತಿದ್ದೀವಿ ಅಂತ ಅಂದ್ಕೊಳ್ಳಿ. ಭಾರತದ ಜನಗಣತಿಯನ್ನು ಓದ್ಕೋಬೇಕಾದ್ರೆ ಅದು ಫಸ್ಟು ನಮಗೆ ಜನಗಣತಿಯನ್ನು ಆರಂಭಿಸಿದವರು ಯಾರು, ಅದು ಎಷ್ಟನೇ ಇಸ್ವಿದಲ್ಲಿ ಆರಂಭಿಸಿದ್ರು ಅಂದರೆ 1872 ಲಾರ್ಡ್ ಮಿಯೋ ಅವರು ಅಂತಕ್ಕಂಥದ್ದು. ಸೊ ಈ ರೀತಿ ಅದಾದ ನಂತರ ಭಾರತದಲ್ಲಿ ಪ್ರತಿ ಎಷ್ಟು ವರ್ಷಗಳಿಗೊಮ್ಮೆ ಜನಗಣತಿಯನ್ನು ಆಚರಣೆ ಅಂದರೆ ಜನಗಣತಿಯನ್ನು ಮಾಡಲಾಗ್ತದ ಅಂತಕ್ಕಂಥದ್ದು, ಅಂದರೆ 10 ವರ್ಷಕ್ಕೊಮ್ಮೆ ಜನಗಣತಿಯನ್ನು ಮಾಡಲಾಗ್ತದ. ಸೊ ಈ ರೀತಿ ಮೇನ್ ಪಾಯಿಂಟ್ಗಳನ್ನು ನೀವು ನೆನ್ಪಿಟ್ಕೊಳ್ಬೇಕಾಗ್ತದ. ಸೊ ಅದಾದ ನಂತರ ನಮಗೆ 1872ರಲ್ಲಿ ಸ್ಟಾರ್ಟ್ ಆಯಿತು. ಆಮೇಲೆ ಮತ್ತೆ ಯಾವಾಗ ಅಂದರೆ ನಾವು ಸೀರಿಯಲ್ ಪ್ರಕಾರ ಒಂದು ನೋಟನ್ನು ಮಾಡ್ತಾ ಹೋಗಬೇಕು. ಸೊ ಈ ರೀತಿ ಮಾಡೋದ್ರಿಂದ ಏನಾಗ್ತದೆ, ನಮಗೆ ನೆನಪಿಟ್ಕೊಳ್ಳೋಕ್ಕೂ ಕೂಡ ಅನುಕೂಲ ಆಗುತ್ತೆ. ಜೊತೆಗೆ ನಾವು ಶಾರ್ಟ್ ನೋಟ್ ಅಂತ ಮಾಡಿಕೊಂಡ್ರೆ ನಾವೇನಾದರೂ ರಿವಿಷನ್ ಮಾಡಬೇಕಾದ್ರೆ ಪಟಾಪಟ್ ಅಂತ ಪಾಯಿಂಟ್ಸ್ಗಳನ್ನು ಓದ್ಕೊಳ್ಳೋಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು. ಸೊ ಗೃಹಿಣಿಯರಾಗಿರ್ಬೋದು, ಜಾಸ್ತಿ ಓದನ್ನು ಸುಮಾರು ದಿನಗಳಿಂದ ಸ್ಟಡಿಗೆ ಟಚಪ್ ಇಲ್ಲದೆ ಇರೋರು ಇರ್ಬೋದು. ಸೊ ಈ ರೀತಿ ಕೀ ಪಾಯಿಂಟ್ಸ್ಗಳನ್ನು ನಾವು ಪೂರ್ತಿಯಾಗಿ ಓದೋಕ್ಕಾಗಲ್ಲ ಅಂದರೂ ಕೂಡ ಈ ರೀತಿ ಮೇನ್ ಪಾಯಿಂಟ್ಸ್ಗಳನ್ನು ಮಾಡ್ತಾ ಹೋದರೆ ಅನುಕೂಲ ಆಗುತ್ತೆ. ಈಗ ಭಾರತದ ಜನಸಂಖ್ಯೆ ಎಷ್ಟಿದೆ 2011 ಪ್ರಕಾರ ಅಂತ ನಾವು ನೋಡೋದಾದರೆ ಅದರಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂಥ ರಾಜ್ಯ ಯಾವುದು, ಕಡಿಮೆ ಜನಸಂಖ್ಯೆ ಹೊಂದಿರತಕ್ಕಂಥ ರಾಜ್ಯ ಯಾವುದು, ಭಾರತದ ಜನಸಾಂದ್ರತೆ ಎಷ್ಟು ಅಲ್ವಾ, ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿರತಕ್ಕಂಥ ರಾಜ್ಯ ಯಾವುದು ಮತ್ತು ಕಡಿಮೆ ಜನಸಾಂದ್ರತೆಯನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದು ಅಲ್ವಾ, ಸಾಕ್ಷರತೆಯಲ್ಲಿ ಅತಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದು, ಕಡಿಮೆ ಸಾಕ್ಷರತೆಯನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದು. ಈ ರೀತಿ ನೀವು ಏನು ಮಾಡಬೇಕು ಅಂತಂದರೆ ಒಂದು ಪಾಯಿಂಟ್ಸ್ ಬರೀತಿದ್ದೀರಿ. ಈಗ ಭಾರತದ ಜನಸಂಖ್ಯೆ ಅಂತ ಬಂದಾಗ ಸೊ ಜನಸಂಖ್ಯೆ ಎಷ್ಟಿದೆ ಅಂತ ಹಿಡ್ಕೊಂಡು ಅಲ್ಲಿ ನಮಗೆ ಕೆಲವೊಂದು ಕೀ ಪಾಯಿಂಟ್ಸ್ಗಳನ್ನು ಮಾಡ್ತಾ ಹೋದರೆ ನಮಗೆ ರಿವಿಷನ್ ಮಾಡ್ಕೊಳ್ಳೋಕ್ಕೂ ಕೂಡ ಅನುಕೂಲ ಆಗುತ್ತೆ. ಒಂದು ಸಾರಿ ಕೂತ್ಕೊಂಡು ಫುಲ್ ಸ್ಟಡಿ ಮಾಡಿ. ಸೊ ಆಗ ನಿಮಗೆ ಎಲ್ಲನೂ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಸ್ಟಾರ್ಟಿಂಗಲ್ಲಿ ಏನು ಬರಿಬೇಕು ಏನು ಬಿಡಬೇಕು ಒಂದು ಅರ್ಥ ಆಗೋದಿಲ್ಲ. ಭಾರತದ ಒಟ್ಟು ಜನಸಂಖ್ಯೆನ ಎಷ್ಟಿರ್ಬೋದು ಅದು ಗೊತ್ತಾಗೋದಿಲ್ಲ. ನೀವು ಇಂಟರ್ನೆಟನ್ನು ಯೂಸ್ ಮಾಡ್ಕೊಳ್ಳಿ, ಮ್ಯಾಗ್ಝಿನ್ಸ್ಗಳನ್ನು ಯೂಸ್ ಮಾಡ್ಕೊಳ್ಳಿ. ಸೊ ಸಾಕಷ್ಟು ಜನ ಬುಕ್ಸ್ಗಳನ್ನು ಬರೆದಿದ್ದಾರೆ. ಸೊ ಕೆಲವೊಂದು ಆಥರ್ಸ್ ಇದ್ದಾರೆ. ಸೊ ಅಂಥ ಬುಕ್ಸ್ಗಳನ್ನು ಸ್ಟಡಿ ಮಾಡಿ ಹಲವಾರು ಪುಸ್ತಕಗಳನ್ನು ಓದೋಕ್ಕಿಂತ ಯಾವುದಾದ್ರೂ ಒಂದು ಒಳ್ಳೆ ಬುಕ್ಕನ್ನು ತಗೊಂಡು ಸೊ ಏನಪ್ಪ ಅಂತಂದರೆ ನೀವು ಈ ರೀತಿ ಸ್ಟಡಿ ಮಾಡ್ಬೋದು. ಈಗ ನಾವು ಕರ್ನಾಟಕದ ಬಗ್ಗೆ ಅಂದಾಗ ಇಷ್ಟ ಆಯಿತು, ಬೇರೆ ರಾಜ್ಯದ ಬಗ್ಗೆ ನಾವು ಸ್ಟಡಿ ಮಾಡಬೇಕು ಕರ್ನಾಟಕ ಬಿಟ್ಟು. ಈಗ ಹೌದು ನಮಗೆ ಒಂದೇ ರಾಜ್ಯದ ಬಗ್ಗೆ ಕೇಳ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ ಅಲ್ವಾ. ಸೊ ಅಂದಾಗ ನಾವೇನು ಮಾಡಬೇಕು ಅಂತಂದ್ರೆ ಒಂದು ರಾಜ್ಯದ ಬಗ್ಗೆ ಸ್ಟಡಿ ಮಾಡ್ತೀವಿ. ಈಗ ಎಕ್ಸಾಂಪಲ್ ಗುಜರಾತ್ ಅಂತ ತೊಗೊಂಡ್ರೆ ಗುಜರಾತಲ್ಲಿ ಏನೇನು ಪ್ಲೇಸಸ್ ಇದೆ, ಗುಜರಾತಲ್ಲಿ ಏನು ಮೇನ್ ಕೀ ಪಾಯಿಂಟ್ಸನ್ನು ಬರಬೇಕು. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಗುಜರಾತದ ರಾಜಧಾನಿ ಫಸ್ಟ್ ನಮಗೆ ಗೊತ್ತಿರಬೇಕು. ಗುಜರಾತದ ರಾಜಧಾನಿ ಗಾಂಧಿನಗರ. ಇದು ಯಾವುದಕ್ಕೂ ಕೂಡ ಬದಲಾಗೋದಿಲ್ಲ. ಇದು ನಮ್ಮ ಮೈಂಡಲ್ಲಿ ಫಿಕ್ಸ್ ಆಗಿಬಿಡ್ತು ಅಂತಂದರೆ ಗುಜರಾತದ ರಾಜಧಾನಿ ಅಂತ ಬಂದಾಗ ನಾವು ಗಾಂಧಿನಗರ ಅಂತಕ್ಕಂಥದ್ದನ್ನು ಫಸ್ಟ್ ಯಾವುದಿತ್ತು, ಮೊದಲು ರಾಜಧಾನಿ ಅಹಮದಾಬಾದ್ ಇತ್ತು ಅನ್ನೋದು ನಿಮಗೆಲ್ಲರಿಗೂ ಗೊತ್ತಿರತಕ್ಕಂಥ ಮಾತು. ಹಾಗೆ ಗುಜರಾತ್ ರಾಜ್ಯಸಭೆ ಬಗ್ಗೆ ಮತ್ತು ರಾಜ್ಯ ರಚನೆಯಾದ ವರ್ಷದ ಬಗ್ಗೆ ಅಲ್ವಾ. ಗುಜರಾತ್ ರಾಜ್ಯದ ರಾಜಧಾನಿ ಗಾಂಧಿನಗರದಲ್ಲಿ ಏನು ಅಂತಂದ್ರೆ ಅಂತಾರಾಷ್ಟ್ರೀಯ ಷೇರು ವಿನಿಮಯ ಕೇಂದ್ರ ಕೂಡ ಸ್ಥಾಪಿಸಲಾಗಿದೆ. ಅದೇ ರೀತಿ ಕಾಂಡ್ಲಾ ಬಂದರು ಕೂಡ ಐತಿ. ಅದನ್ನು ಪಂಡಿತ್ ದೀನದಯಾಳು ಉಪಾಧ್ಯಾಯ ಬಂದರು ಅಂತ ಕರೀತಾರೆ, ಹೌದಲ್ವಾ. 1026ರಲ್ಲಿ ಗಜ್ನಿ ಮೊಹಮ್ಮದ್ 16 ದಾಳಿಗಳನ್ನು ಮಾಡ್ತಾನೆ. ಅದರಲ್ಲಿ ಗುಜರಾತ್ ರಾಜ್ಯದಲ್ಲಿರುವ ಸೋಮನಾಥ ದೇವಾಲಯದ ಮೇಲೆ ಕೂಡ ದಾಳಿ ಮಾಡ್ತಾನೆ. ಸೊ ಈಗ ನಾವು ಗುಜರಾತ್ ರಾಜ್ಯದ ಬಗ್ಗೆ ಸ್ಟಡಿ ಮಾಡ್ತಿದ್ದೀವಿ ಅಂದಮೇಲೆ ಈ ರೀತಿ ಮೇನ್ ಪಾಯಿಂಟ್ಸ್ಗಳನ್ನು ನಾವು ನೆನಪಿಡ್ತಾ ಹೋಗ್ಬೇಕಾಗ್ತದೆ. ಸೊ ಯಾವ ರೀತಿ ಸ್ಟಡಿ ಮಾಡಬೇಕು ಅನ್ನೋದನ್ನು ನಾನು ಶಾರ್ಟ್ಕಟ್ಟಾಗಿ ಹೇಳ್ತಾ ಇದ್ದೀನಿ. ನಾನು ಎಷ್ಟು ಹೇಳಿದ್ದೀನಿ ಅಷ್ಟೇ ಸ್ಟಡಿ ಮಾಡಬೇಡಿ, ಓದಬೇಡಿ. ಅದನ್ನು ಸಂಪೂರ್ಣವಾಗಿ ಒಂದು ಗುಜರಾತ್ ರಾಜ್ಯ ಓದ್ತಿದ್ದೀವಿ ಅಂತ ಅಂದಮೇಲೆ ಅದ್ರ ಬಗ್ಗೆ ಇಷ್ಟೆಲ್ಲ ತಿಳ್ಕೊಬೇಕಾಗುತ್ತೆ. ಆಮೇಲೆ ಅಲ್ಲಿರ್ತಕ್ಕಂಥ ರಾಷ್ಟ್ರೀಯ ಉದ್ಯಾನವನಗಳಾಗಿರ್ಬೋದು ಅಲ್ವಾ. ಆಮೇಲೆ ಏನಪ್ಪ ಅಂತಂದರೆ ರಾಷ್ಟ್ರೀಯ ಹೈನುಗಾರಿಕೆ ಅಭಿವೃದ್ಧಿ ಮಂಡಳಿ ಕೂಡ ಅಲ್ಲೇ ಇದೆ. ಹೈನುಗಾರಿಕೆ ಮಂಡಳಿ ಮೊದಲ ಅಧ್ಯಕ್ಷರು ಕೂಡ ಗುಜರಾತ್ ರಾಜ್ಯದವರು ಅಲ್ವಾ. ಅವ್ರು ಯಾರು ಅದನ್ನು ಕಮೆಂಟ್ ಮಾಡಿ, ಓಕೆನಾ. ನಾನು ಹೇಳ್ಬೋದು ಬಟ್ ನೀವು ಕಮೆಂಟ್ ಮಾಡಿ. ರಾಷ್ಟ್ರೀಯ ಹೈನುಗಾರಿಕೆ ಅಭಿವೃದ್ಧಿ ಮಂಡಳಿಯ ಮೊದಲ ಅಧ್ಯಕ್ಷರು ಗುಜರಾತ್ ರಾಜ್ಯದವರು. ಹಾಗಾದರೆ ಅವ್ರು ಯಾರು? ಭಾರತದ ಶ್ವೇತಕ್ರಾಂತಿ ಕ್ಷೀರಕ್ರಾಂತಿಯ ಪಿತಾಮಹ ಅಂತ ಕೂಡ ಕರಿತೀವಿ. ಕ್ಷೀರ ಅಂದರೆ ಏನ್ರಿ, ಶ್ವೇತಕ್ರಾಂತಿ ಮತ್ತು ಕ್ರಾಂತಿಯ ಪಿತಾಮಹ ಅಂತ ಕೂಡ ಅವರನ್ನು ಕರಿತೀವಿ. ಮತ್ತು ಭಾರತದ ಪಶ್ಚಿಮದ ತುದಿಯ ರಾಜ್ಯ ಯಾವುದು ಅಂತಂದ್ರೆ ಗುಜರಾತ್ ರಾಜ್ಯ. ಸೂರತ್ ವಜ್ರದ ವ್ಯಾಪಾರಗಳಿಗೆ ಹೆಸರುವಾಸಿಯಾಗಿರುತ್ತಲ್ಲ, ಈ ಸೂರತ್ ಕೂಡ ಇಲ್ಲಿ ಬರುತ್ತೆ ಅಂತಂದ್ರೆ ಗುಜರಾತ್ ರಾಜ್ಯದಲ್ಲಿ ಬರುತ್ತಾ ಅಂತಕ್ಕಂಥದ್ದು. ಈಗ ಗುಜರಾತದಲ್ಲಿ ಸಾಕಷ್ಟು ಸತ್ಯಾಗ್ರಹಗಳು ಕೂಡ ನಡೆದಿದ್ದಾವೆ. ಖೇಡಾ ಸತ್ಯಾಗ್ರಹ ನಡೀತು ಎಲ್ಲಿ? ಗುಜರಾತಲ್ಲಿ. ಖೇಡಾ ಸತ್ಯಾಗ್ರಹ ಎಷ್ಟರಲ್ಲಿ ನಡೀತು ಅಂತಂದ್ರೆ 1918ರಲ್ಲಿ
ಖೇಡಾ ಸತ್ಯಾಗ್ರಹ ನಡೀತು. ಈ ಖೇಡಾ ಸತ್ಯಾಗ್ರಹ ನಡೀಲಿಕ್ಕೆ ಏನು ಕಾರಣ, ಯಾವುದಕ್ಕೋಸ್ಕರ ಈ ಒಂದು ಸತ್ಯಾಗ್ರಹ ನಡೀತು ಅಂತಕ್ಕಂಥದ್ದನ್ನು ನೀವು ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಆಗಿ ತಿಳ್ಕೊಬೇಕಾಗ್ತದೆ. ಗುಜರಾತ್ ರಾಜ್ಯದಲ್ಲಿ ಗಾಂಧಿನಗರ ಇದೆಯಲ್ಲ, ಗಾಂಧಿನಗರ ಎಂಬಲ್ಲಿ 2008ರಲ್ಲಿ IITಯನ್ನು ಸ್ಥಾಪಿಸಲಾಯಿತು. ಅಂದರೆ ಅಲ್ಲಿರ್ತಕ್ಕಂಥ ಮೇನ್ ಪಾಯಿಂಟ್ಸ್ ಏನಿದಾವಲ್ಲ ಅದನ್ನೆಲ್ಲ ನೀವೇನು ಮಾಡಬೇಕು ಅಂತಂದರೆ ಪಾಯಿಂಟ್ಸ್ ಮಾಡ್ತಾ ಹೋಗಬೇಕು, ಒಂದು ಕಡೆ ಬರ್ಕೊಳ್ತಾ ಹೋಗಬೇಕು. ಒಂದು ಕಡೆ ಸಂಗ್ರಹ ಮಾಡ್ಕೊಳ್ಳೋದ್ರಿಂದ ನಿಮಗೆ ರಿವಿಷನ್ ಮಾಡಬೇಕಾದ್ರೆ ಭಾಳ ಈಸಿ ಆಗುತ್ತೆ. ಸೊ ನೋಡಿರಿ, ನಿಮ್ಗೆ ಅನುಕೂಲ ಆಗುತ್ತಾನ ಹೇಳೋದು ಅಂತಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮೋಟಿವೇಶನ್ ಜೊತೆಗೆ ಹೇಗೆ ಓದಬೇಕು, ಯಾವ ರೀತಿ ಸ್ಟಡಿ ಮಾಡಬೇಕು ಅನ್ನೋದನ್ನು ಕೂಡ ನಾನು ಹೇಳ್ತೀನಿ. ಮೋಟಿವೇಶನ್ ಅಂತ ಬಂದಾಗ ಸರಿ, ನೀವು ಸ್ಟಾರ್ಟಿಂಗಲ್ಲಿ ಗುಜರಾತ್ ರಾಜ್ಯದ ಬಗ್ಗೆ ನಿಮಗೆ ಏನು ಗೊತ್ತಿರೋದಿಲ್ಲ, ಗುಜರಾತ್ ರಾಜ್ಯದ ಗಂಧ ಗಾಳಿ ನಮಗೇನು ಗೊತ್ತಿಲ್ಲ, ಇಷ್ಟೆಲ್ಲ ಪಾಯಿಂಟ್ಸ್ ಹೆಂಗಪ್ಪ ತೊಗೊಳ್ಳೋದು, ಇಷ್ಟೆಲ್ಲ ಪಾಯಿಂಟ್ಸ್ ನಮ್ಗೆ ಗೊತ್ತಿಲ್ಲ ಅಂದರೆ ಎಲ್ಲಪ್ಪ ಕಲೆಕ್ಟ್ ಮಾಡೋದು, ಹೆಂಗಪ್ಪ ಬರೆಯೋದು. ನೋಡಿರಿ, ಇಂಟರ್ನೆಟ್ ಇದೆ, ಮ್ಯಾಗ್ಝಿನ್ಸ್ ಇದ್ದಾವೆ, ನ್ಯೂಸ್ ಪೇಪರ್ಸ್ ಇದ್ದಾವೆ ಅಲ್ವಾ, ಎಷ್ಟು ಸಬ್ಜೆಕ್ಟ್ಗಳು ಅಂದರೆ ಆಥರ್ಸ್ ಇದ್ದಾರೆ, ಎಷ್ಟೆಷ್ಟೋ ಕೋಚಿಂಗ್ ಸೆಂಟರ್ಗಳಿದ್ದಾವೆ. ಆಮೇಲೆ ಸಾಕಷ್ಟು ಜನ ಏನಂತಂದರೆ ಕೋಚಿಂಗ್ ಸೆಂಟರ್ದು ಬುಕ್ಗಳನ್ನು ಕೂಡ ಬಿಡುಗಡೆ ಮಾಡ್ತಾರೆ. ಹಾಗಂತ ಎಲ್ಲನೂ ಕೂಡ ಹಾಕೋಬೇಡಿ ಅಂತ ಹೇಳಿದ್ದೀನಿ, ಒಂದನ್ನು ಆಯ್ಕೆ ಮಾಡಿಕೊಂಡು. ಈಗ ನೀವು ಇಂಟರ್ನೆಟಲ್ಲೂ ಕೂಡ ಗುಜರಾತ್ ರಾಜ್ಯದ ಬಗ್ಗೆ ಮಾಹಿತಿ ಅಂತ ಹೊಡೆದಾಗ ಅಲ್ಪ ಸ್ವಲ್ಪ ಮಾಹಿತಿನಾದರೂ ನಿಮಗೆ ದೊರೆಯುತ್ತೆ. ಸೊ ಅದನ್ನು ಕೂಡ ನೀವು ಕೀ ಪಾಯಿಂಟ್ಸ್ ಆಗಿ ಒಂದು ಕಡೆ ನೋಟಲ್ಲಿ ಬರ್ಕೊಂಡ್ರೆ ನಿಮಗೆ ಓದಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಗುಜರಾತ್ ಅಂತಲೇ ಅಲ್ಲ, ಇನ್ನು ನೀವು ಮಹಾರಾಷ್ಟ್ರದ ಬಗ್ಗೆ ಓದ್ತೀರಿ ಅಂತಂದಾಗ ಮಹಾರಾಷ್ಟ್ರದ ಬಗ್ಗೆ ಸ್ವಲ್ಪ ತಿಳ್ಕೊಬೇಕು. ಹಾಗೆ ರಾಜಮನೆತನಗಳ ಬಗ್ಗೆ ಓದ್ತೀರಿ. ಬನವಾಸಿ ಅಂತ ಅಂದಾಗ ಕದಂಬರು ಅಂತ ನಾವು ಹೇಳ್ಬೋದು. ಬನವಾಸಿಯ ಕದಂಬರು, ತಲಕಾಡಿನ ಗಂಗರು, ಮಾನ್ಯಕೆಟ್ಟದ ರಾಷ್ಟ್ರಕೂಟರು, ದ್ವಾರಸಮುದ್ರದ ವೈಶಾಲ್ಯರು, ಬಹುಮನಿಯ ಸುಲ್ತಾನರು ಅಲ್ವಾ, ಬರೋಡದ ಗಾಯಕವಾಡರು, ನಾಗಪುರದ ಭೋಸ್ಲೆಗಳು, ಪೂನಾದ ಪೇಶ್ವೆಗಳು, ಗೋಲ್ಕೊಂಡದ ಕುತುಬ್ಶಾಹಿಗಳು. ಈ ರೀತಿ ನಾವೀಗ ಒಂದು ರಾಜ್ಯ ಮನೆತನಗಳ ಬಗ್ಗೆ ಸ್ಟಡಿ ಮಾಡ್ತಿದ್ದೀವಿ ಅಂತಂದ್ರೆ ಆ ರಾಜ್ಯದ ಮನೆತನದ ಲಾಂಛನ ಆಗಿರ್ಬೋದು, ಮತ್ತು ಶೂರಧೀರನಾಗಿರ್ತಕ್ಕಂಥ ಪ್ರಸಿದ್ಧ ಅರಸ ಆಗಿರ್ಬೋದು, ಅವರು ಕಟ್ಟಿರ್ತಕ್ಕಂಥ ಪ್ರಸಿದ್ಧ ಐತಿಹಾಸಿಕ ಸ್ಥಳಗಳ ಬಗ್ಗೆ ಒಂದು ಕಡೆ ನೋಟ್ ಮಾಡ್ತಾ ಹೋಗಬೇಕು. ಸೊ ಈ ರೀತಿ ಅಭ್ಯಾಸ ಮಾಡೋದ್ರಿಂದ ನಿಮಗೆ ರಿವಿಷನ್ ಮಾಡಲಿಕ್ಕೂ ಕೂಡ ಭಾಳ ಅನುಕೂಲ ಆಗುತ್ತೆ. ಇನ್ನೇನು ಎಕ್ಸಾಮ್ ಸಮೀಪ ಇದ್ದಾವಂದಾಗ ಈ ರೀತಿ ಕೀ ಪಾಯಿಂಟ್ಸ್ ಮಾಡ್ಕೊಂಡಾಗ ಪಟ ಅಂತ ನೀವು ಬರಿಬೋದು. ಇನ್ನು ಎಕ್ಸಾಂಪಲ್ ಆಗಿ ಮಹಾರಾಷ್ಟ್ರ ಬಗ್ಗೆ ನಾವು ಓದ್ತಾ ಇದ್ದೀವಿ ಅಂತಂದಾಗ ಫಸ್ಟ್ ರಾಜಧಾನಿ ಗೊತ್ತಿರಬೇಕು ನಮಗೆ. ಮಹಾರಾಷ್ಟ್ರದ ರಾಜಧಾನಿ ಮುಂಬೈ ಅಂತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದೆ. ಸೊ ಹಾಗಾದರೆ ರಾಜ್ಯ ರಚನೆ ಆದಂಥ ವರ್ಷ ಯಾವುದು? 1960 ಮೇ 1. ಈ ಯಾವ ರಾಜ್ಯ? ಮಹಾರಾಷ್ಟ್ರದ ಒಂದು ರಾಜಧಾನಿ ಮುಂಬೈ. ಈ ಮಹಾರಾಷ್ಟ್ರ ರಾಜ್ಯದ ರಾಜ್ಯವಾಗಿ ರಚನೆ ಆದಂಥ ವರ್ಷ, ಮಹಾರಾಷ್ಟ್ರ ರಾಜ್ಯವಾಗಿ ರಚನೆ ಆದಂಥ ವರ್ಷ 1960 ಮೇ 1 ಅನ್ನೋದು ನಮಗೆ ಗೊತ್ತಿರಬೇಕು. ಭಾರತದ ಹೆಬ್ಬಾಗಿಲು ಅಂತ ಯಾವುದನ್ನು ಕರಿತೀವಿ, ಕಮೆಂಟ್ ಮಾಡಿ. ಹಾಗೆ ಏನಪ್ಪ ಅಂತಂದರೆ IIT ಬಾಂಬೆ 1958ರಲ್ಲಿ ಸ್ಥಾಪಿಸಲಾಯಿತು. ಗೇಟ್ ವೇ ಆಫ್ ಇಂಡಿಯಾ ಇದೆ ಅಲ್ವಾ. ಸೊ ಇದು ಸಾಕಷ್ಟು ನೀವು ಒಂದು ಮಹಾರಾಷ್ಟ್ರ ಅಂತ ಬಂದಾಗ ಕೃಷ್ಣಾ ನದಿಯ ಉಗಮ ಸ್ಥಾನ ಮಹಾರಾಷ್ಟ್ರದ ಮಹಾಬಲೇಶ್ವರ ಅನ್ನೋದು ನಿಮಗೆಲ್ಲ ಗೊತ್ತಿದೆ ಅಲ್ವಾ. ಕೃಷ್ಣಾ ನದಿಯ ಒಂದು ಉಗಮ ಸ್ಥಾನ ಯಾವುದು? ಮಹಾರಾಷ್ಟ್ರದ ಮಹಾಬಲೇಶ್ವರ. ಆಮೇಲೆ ಇದು ಏನಪ್ಪ, LIC ನಿಮಗೆಲ್ಲ ಗೊತ್ತಿದೆ. LICಯ ಕೇಂದ್ರ ಕಚೇರಿ ಎಲ್ಲಿದೆ? ಮುಂಬೈಯಲ್ಲಿದೆ. ನಬಾರ್ಡ ಬ್ಯಾಂಕ್ನ ಕೇಂದ್ರ ಕಚೇರಿ ಮುಂಬೈಯಲ್ಲಿದೆ. ರಿಸರ್ವ್ ಬ್ಯಾಂಕ್ನ ಕೇಂದ್ರ ಕಚೇರಿ ಮುಂಬೈಯಲ್ಲಿದೆ ಅಲ್ವಾ. ಈ ರೀತಿ ಭಾರತ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಇದರ ಕೇಂದ್ರ ಕಚೇರಿ ಕೂಡ ಮುಂಬೈಯಲ್ಲಿದೆ. ಈ ಥರ ಸಾಕಷ್ಟು ವಿಷಯಗಳನ್ನು ನೀವು ಸಂಗ್ರಹ ಮಾಡ್ತಾ ಕೀ ಪಾಯಿಂಟ್ಸ್ ಮಾಡ್ಕೊಳ್ತಾ ಬಂದರೆ ನಿಮ್ಗೆ ಓದ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತಾ ಅಂತಕ್ಕಂಥದ್ದು. ನಾನು ಕೂಡ ಈಗ ಅದನ್ನೆಂದರೆ ಒಂದು ರಾಜ್ಯಗಳ ಬಗ್ಗೆ ನಾನು ಸಂಪೂರ್ಣವಾಗಿ ಒಂದು ರಾಜ್ಯದಲ್ಲಿ ಏನೇನಿದೆ ಅಂತಕ್ಕಂಥದ್ದನ್ನು ಇವತ್ತು ನಾನು ಸ್ಟಡಿ ಮಾಡ್ತಾ ಇದ್ದೀನಿ. ನಿಮಗೆ ಜಸ್ಟ್ ಕೀ ಪಾಯಿಂಟ್ಸ್ ಆಗಿ ಹೇಳ್ಕೊಡ್ತಾ ಹೋಗ್ತಾ ಇದ್ದೀನಿ. ಆ ಕೀ ಪಾಯಿಂಟ್ಸನ್ನು ನೀವು ನೆನಪಲ್ಲಿ ಇಟ್ಕೊಳ್ಬೋದು, ಒಂದು ಕಡೆ ನೋಟ್ ಕೂಡ ಮಾಡ್ಕೊಳ್ಬೋದು ಅಲ್ವಾ. ಸೊ ಓದಿದಂಥ ಜ್ಞಾನ ಯಾವುದು ಕೂಡ ಲಾಸ್ ಇಲ್ಲ ಅಲ್ವಾ. ಭೂಮಿಗೆ ಬಿದ್ದ ಬೀಜ ಒಂದು ದಿನ ಮೊಳಕೆ ಆಗಲೇಬೇಕು ಅಲ್ವಾ. ಸೊ ಇವತ್ತಾಗಿಲ್ಲ ಅಂದರೂ ಮಳೆ ಬಂದಮೇಲೆ ಒಂದು 8 ದಿನಕ್ಕಾದ್ರೂ ಮೊಳಕೆ ಬರುತ್ತೆ ನೋಡಿ. ನೀವು ಎದೆಗೆ ಬಿದ್ದ ಅಕ್ಷರ, ಭೂಮಿಗೆ ಬಿದ್ದ ಬೀಜ ಯಾವುದು ಕೂಡ ನಷ್ಟ ಅಲ್ಲ ಅಂತ ನಮ್ಮ ಹಿರಿಕರು ಗುರುಗಳು ಹೇಳ್ತಾನೆ ಬಂದಿದ್ದಾರೆ. ಇದೆಲ್ಲ ನಾನು ಹೇಳ್ತಾ ಇರೋದಲ್ಲ, ನೀವು ಕೇಳಿಕೊಂಡು ಬೆಳೆದಿರ್ತೀರ ಸಾಕಷ್ಟು. ಇನ್ನೊಂದು ಅನುಭವದ ಮಾತುಗಳನ್ನು ಕೂಡ ಕೇಳಿರ್ತೀರ. ಮಹಾರಾಷ್ಟ್ರದಲ್ಲಿ ಎಲಿಫೆಂಟಾ ಗುಹೆಗಳಿದ್ದಾವೆ. ಅವನು ಯಾರು ಕಟ್ಟಿಸಿದ್ರು? ಸೊ ಯಾವ ಒಂದು ರಾಜ್ಯರು ಕಟ್ಟಿಸಿದ್ರು ಅಂದರೆ ಯಾವ ರಾಜ್ಯರಾಗಿರ್ಬೋದು? ಬಾದಾಮಿ ಚಾಲುಕ್ಯರೇ ಯಾರು? ಹಾಗಾದರೆ ಬಾದಾಮಿ ಚಾಲುಕ್ಯರು ಅನ್ನೋದಾದರೆ ಅಲ್ಲಿರ್ತಕ್ಕಂಥ ಆ ದೊರೆ ಯಾರು ಅದನ್ನು ಕಟ್ಟಿಸಿದವರು ಅಂತಕ್ಕಂಥದ್ದನ್ನು ಈ ರೀತಿ ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯಲ್ಲಿ ಏನು ಫೇಮಸ್ ಇದೆ? ಅಲ್ಫಾನ್ಸೋ ಮಾವಿನ ತವರು ಮನೆಯಾಗಿದೆ ಅಂತಕ್ಕಂಥದ್ದು. ಸೊ ಈ ರೀತಿ ಸಾಕಷ್ಟು ಜ್ಞಾನಗಳನ್ನು ನೀವು ಸಂಗ್ರಹ ಮಾಡ್ತಾ ಹೋಗಬೇಕು. ಖಂಡಿತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇದೇ ರೀತಿ ನಾನು ಏನು ಸ್ಟಡಿ ಮಾಡ್ತೀನಲ್ಲ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಇವತ್ತು ನಾನು ಓದಿರ್ತಕ್ಕಂಥ ವಿಷಯ ಏನಪ್ಪ ಅಂತಂದ್ರೆ ಅದೇ ಕರ್ನಾಟಕದ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ತಿಳ್ಕೊಂಡೆ. ಅದನ್ನು ಒಂದು ಕೀ ಪಾಯಿಂಟ್ಸಾಗಿ ನೆನಪಿಟ್ಕೊಳ್ಳೋದು
ಇಟ್ಕೋಬಹುದು. ಜೊತೆಗೆ ನಾವು ಎಲ್ಲೋ ಒಂದು ಕಡೆ ಬರ್ಕೊಂಡಾಗ ಅಥವಾ ಅದನ್ನು ಟಿಕ್ ಮಾಡಿಕೊಂಡಾಗ ನಾವು ಮತ್ತೆ ರಿವಿಷನ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು. ಮಹಾರಾಷ್ಟ್ರದ ಬಗ್ಗೆ, ಗುಜರಾತ್ ಬಗ್ಗೆ ನಾನಿವತ್ತು ಈ 3 ರಾಜ್ಯಗಳ ಬಗ್ಗೆ ವಿಷಯ ಸಂಗ್ರಹಣವನ್ನು ಮಾಡಿಕೊಂಡೆ. ಸ್ವಲ್ಪ ನೀವು ಕೂಡ ಇದ್ರ ಬಗ್ಗೆ ಗಮನವನ್ನು ಹರಿಸಿ, ಮತ್ತು ರಾಜಮನೆತನಗಳ ಬಗ್ಗೆ ಆಗಿರ್ಬೋದು ಸಂಕ್ಷಿಪ್ತವಾಗಿ ಒಂದು ಕಡೆ ಕೀ ಪಾಯಿಂಟ್ಸನ್ನು ಮಾಡಿ ಇಟ್ಕೊಳ್ಳಿ ಅಂತಕ್ಕಂಥದ್ದು. ಸೊ ಇನ್ನು ಯಾವ ರೀತಿ ಪುಸ್ತಕಗಳನ್ನು ನೀವು ಸ್ಟಡಿ ಮಾಡ್ತೀರಾ, ಯಾವ ಪುಸ್ತಕಗಳನ್ನು ರೆಫರ್ ಮಾಡ್ತೀರಾ ಅಂತ ನೀವೇನಾದರೂ ನನ್ನ ಕಮೆಂಟ್ ಬಾಕ್ಸಲ್ಲಿ ಕೇಳಿದರೆ ಖಂಡಿತ ಆ ಪುಸ್ತಕಗಳ ಮಾಹಿತಿಯನ್ನು ಕೂಡ ನಿಮಗೆ ನಾನು ಕೊಡ್ತೀನಿ ಅಂತಕ್ಕಂಥದ್ದು. ಸೊ ಪ್ರತಿ ಒಂದು ವಿಡಿಯೋದಲ್ಲಿ ಕೂಡ ನಾನು ಹೇಳ್ತಾ ಇರ್ತೀನಿ. ಸೊ ಏನಂತಂದರೆ ಸೋಲು ಅಂತಿಮವಲ್ಲ, ಪ್ರತಿಯೊಂದು ಸೋಲಿಗೂ ಕೂಡ ಏನಪ್ಪ ಅಂತಂದರೆ ಗೆಲುವು ಅನ್ನೋದು ಇದ್ದೇ ಇರುತ್ತದೆ, ಬಟ್ ಟೈಮ್ ತೊಗೊಳ್ಬೋದು. ಸೊ ಗೃಹಿಣಿ ನನ್ನ ಮಕ್ಕಳಿದಾರ ಹಿಂಗೆ ಅಂತ ಯೋಚನೆ ಮಾಡ್ತಾ ಕೊಡಬೇಡಿ. ಇನ್ನು ಪಾಪ ಗಂಡ್ಮಕ್ಳು ಕೂಡ ಅಷ್ಟೇ, ಗಂಡ್ಮಕ್ಳು ಅಂದರೆ ಫ್ರೀ ಆಗಿರ್ತಾರೆ, ಯಾವಾಗ ಬೇಕಾದರೂ ಓದಬೇಕು ಅಂತ ಏನಿಲ್ಲ, ಅವ್ರಿಗೂ ಜವಾಬ್ದಾರಿಗಳು ಜಾಸ್ತಿ ಇರುತ್ತೆ. ಜವಾಬ್ದಾರಿಗಳಿದ್ದ ಕಾರಣ ಬೇರೆ ಬೇರೆ ಕೆಲಸಗಳಲ್ಲಿ ಕಾರ್ಯಗಳಲ್ಲಿ ತೊಡಗಿರ್ತಾರೆ. ಅಂಥವರು ಕೂಡ ಒಂದು ದಿನಕ್ಕೆ ಒಂದು 3 ರಿಂದ 4 ತಾಸು ಸಮಯವನ್ನು ತಗೊಂಡು ಓದ್ತಾ ಬಂದರೆ ಖಂಡಿತ ಸಕ್ಸಸ್ ಅನ್ನೋದು ಸಿಗುತ್ತಾ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವು ಇಲ್ಲೊಂದು ಕೊಟೇಶನ್ ಕೊಟ್ಟಿದ್ದೀನಿ ನೋಡಿ, ಕಲಿಯುವುದನ್ನು ಎಂದಿಗೂ ನಿಲ್ಲಿಸಬೇಡಿ, ಜ್ಞಾನವೇ ನಿಮ್ಮ ದೊಡ್ಡ ಸಂಪತ್ತು. ಹೌದು, ಕಲಿತಾ ಇರಬೇಕು, ಏನಾದರೂ ಹೊಸತನ್ನು ನಾನು ಜಾಬ್ ಮಾಡಬೇಕು ಅನ್ನೋ ಹೇಮ್ ಇರಬೇಕು, ಆ ಕನಸಿರಬೇಕು. ಆ ಕನಸಿನ ಜೊತೆಗೆ ಏನಪ್ಪ ಅಂತಂದರೆ ನಮಗೆ ಆ ಕನಸನ್ನು ನೆನೆಸು ಮಾಡಿಸ್ಕೊಳ್ಳುವಂಥ ಶಕ್ತಿ ಕೂಡ ಇರಬೇಕು ಅಲ್ವಾ. ಯಾವ ರೀತಿ ಶಕ್ತಿ ಇರಬೇಕು? ಸೊ ಅಯ್ಯೋ ಬಿಡಪ್ಪ ಸಾಕಾಯಿತು, ಮನೆ ಕೆಲಸನೇ ಸಾಕಾಗೋಯ್ತು ಅಂತ ಮೈ ಮರೆಯೋದು, ಅಥವಾ ನಾಳೆ ಓದೋಣ ನಾಡ್ದು ಓದೋಣ ಅಂತ ಹೇಳಿಬಿಟ್ಟು ಕೂತ್ಕೊಂಡ್ರೆ ಆಗೋದಿಲ್ಲ. ಎಷ್ಟಾಗುತ್ತೋ ಅಷ್ಟು ಓದ್ತಾ ಇರಬೇಕು. ಫಲ ಪ್ರತಿಫಲ ಭಗವಂತನ ಬಿಟ್ಟಿದ್ದು. ಕೆಲವೊಬ್ಬರು ದೇವರು ನಂಬೋದಿಲ್ಲ, ಸೊ ನಾನು ನಂಬ್ತೀನಿ, ನೋಡೋಣ ಎಲ್ಲಿಗೆ ಮುಟ್ಟುತ್ತೆ ಅಂತ. ಸೊ ಕೆಲವು ನಂಬೋರಿಗೆ ಓಕೆ, ನಂಬದಿರೋರಿಗೆ ನಾನು ನಂಬಿ ಅಂತ ಹೇಳ್ತಾ ಇಲ್ಲ. ಕಲಿಯೋದನ್ನು ಎಂದಿಗೂ ನಿಲ್ಲಿಸಬೇಡಿ, ಜ್ಞಾನವೇ ನಮ್ಮ ದೊಡ್ಡ ಸಂಪತ್ತು. ಎಂದಿಗೂ ಕೂಡ ಕಲಿತಾ ಇರಬೇಕು ಹೊಸದನ್ನು. ಎಟ್ಲೀಸ್ಟ್ ನೀವು ಕಲಿತಿದ್ದು ನಿಮ್ಮ ಮಕ್ಕಳಿಗಾದರೂ ಉಪಯೋಗ ಆಗ್ಬೋದು, ಅಥವಾ ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಅಂತೂ ಅದು ಏನಪ್ಪ ಅಂತಂದರೆ ವೇಸ್ಟ್ ಅಂತೂ ಆಗೋದಿಲ್ಲ, ವ್ಯರ್ಥ ಅಂತೂ ಆಗೋದಿಲ್ಲ, ಖಂಡಿತ ಯೂಸ್ ಆಗೇ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಮತ್ತು ನಾನು ಹೇಳಿದ್ರಲ್ಲಿ ಏನಾದರೂ ನಿಮಗೆ ಮಿಸ್ಟೇಕ್ ಅನ್ಸಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಇನ್ನು ಸೈಕಾಲಜಿ ಮತ್ತು ನಾನು ಹೇಳ್ತಾ ಇರ್ತೀನಿ ಪ್ರತಿ ವಿಡಿಯೋದಲ್ಲೂ ಕೂಡ ಯಾವ ಥರ ಏನಂತಂದರೆ ಯಾವ ಬುಕ್ಗಳನ್ನು ಸ್ಟಾರ್ಟಪ್ಪಲ್ಲಿ ಯಾವ ಬುಕ್ಸ್ಗಳನ್ನು ಓದಬೇಕು ಅಂತ ನಾನು ಹಿಂದಿನ ವಿಡಿಯೋದಲ್ಲೇ ಹೇಳಿದ್ದೀನಿ. ಯಾವ ಸ್ಟಾರ್ಟಿಂಗ್ ಈಗ ತಾನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಯಾವ ಪುಸ್ತಕಗಳನ್ನು ಓದಬೇಕು. ದೊಡ್ಡ ದೊಡ್ಡ ಆಥರ್ಸ್ ಬುಕ್ ಓದಿದರೆ ತಲೆಗೆ ಹೋಗೋದಿಲ್ಲ, ಅರ್ಥ ಆಗೋದಿಲ್ಲ. ಸಣ್ಣ ಸಣ್ಣ ಹೆಜ್ಜೆಗಳನ್ನು ಇಡ್ತಾ ಹೋಗಬೇಕು. ಯಾವ ಬುಕ್ಸ್ ಓದಬೇಕು ನೋಡಿ, ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಈಗಾಗಲೇ 3 ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಸೊ ದಯವಿಟ್ಟು ಅವುಗಳನ್ನು ನೋಡಿಬಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಜೊತೆಗೆ ಏನಪ್ಪ ಅಂತಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಏನೇ ಡೌಟ್ಸ್ ಇದ್ದರೂ ಕೂಡ ಆ ಡೌಟ್ಸ್ಗಳನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಮತ್ತು ಯಾವ ಥರದ ವಿಡಿಯೋ ಬೇಕು, ಯಾವ ಥರ ನಿಮಗೆ ಓದಿನ ಬಗ್ಗೆ ಮಾಹಿತಿ ಬೇಕು, ಪುಸ್ತಕದ ಮಾಹಿತಿ ಬೇಕಾ, ಅಥವಾ ಸಮಯದ ಮಾಹಿತಿ ಬೇಕಾ, ಮೋಟಿವೇಶನ್ ಬೇಕಾ ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಏನಂತಂದರೆ ಸ್ಟಡಿ ವಿತ್ ಮೀ ಅಂತಕ್ಕಂಥದ್ದು GPSTR ಆಗಿರ್ಬೋದು, HST ಆಗಿರ್ಬೋದು, ಮತ್ತು PDO ಆಗಿರ್ಬೋದು, VA ಆಗಿರ್ಬೋದು, ಸಾಕಷ್ಟು ಜನ ಒಂದೊಂದು ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು, ಒಬ್ಬೊಬ್ಬರು ಒಂದೊಂದಕ್ಕೆ ಪ್ರಿಪೇರ್ ಆಗ್ತಾ ಇರ್ತೀರ. ಸೊ ಯಾವುದಕ್ಕೂ ಧೈರ್ಯ ಬಿಡಬಾರ್ದು. ಏನಂದರೆ ಛಲ ಇರಬೇಕು ಮನುಷ್ಯನಿಗೆ, ಗೆಲ್ತೀನಿ ಅನ್ನೋ ಭರವಸೆ ಇರಬೇಕು. ಸೊ ನಾವು ಗೆಲ್ತೀವೋ ಬಿಡ್ತೀವೋ ಅದು ಸೆಕೆಂಡ್ರಿ, ಬಟ್ ನಾನು ಗೆಲ್ತೀನಿ, ಪಾಸಿಟಿವ್ ಒಪ್ಸಿರ್ಬೇಕು, ಪಾಸಿಟಿವನ್ನು ಇಟ್ಕೊಂಡಿರ್ಬೇಕು ಮನಸ್ಸಿಗೆ. ಎಸ್ ಆಗುತ್ತೆ ಬಿಡು ಅಂತಕ್ಕಂಥದ್ದು. ಅಯ್ಯೋ ನನ್ನ ಕೈಲಿ ಆಗಲ್ಲ, ಅದು ಹಾಗೆ ಹೀಗೆ ಕುಂಟು ನೆಪಗಳನ್ನು ಹೇಳಬಾರ್ದು. ಹೇಳ್ತಿರ್ತಾರೆ ನೋಡಿ ನಮ್ಮ ಅಮ್ಮ ಅಪ್ಪ ಮನೇಲಿ ಯಾರಾದರೂ ದೊಡ್ಡವ್ರು, ನಾವೇನಾದರೂ ಅಯ್ಯೋ ಇದಾ ಅಂತ ನಾವು ರಾಗ ಹೇಳ್ತಾ ಇರ್ತೀವಿ. ಅಯ್ಯೋ ನಿನ್ನ ಕುಂಟು ನೆಪಗಳು ಹೇಳ್ಬೇಡ ಮರಯ್ಯ, ನೀನು ಹೇಳಿದ್ದೀನಿ ಮಾಡಬೇಕಷ್ಟೇ ಅಂತ ಅವ್ರು ನಮ್ಗೆ ಹೇಳ್ತಿರ್ತಾರೆ ನೋಡಿ. ಆ ರೀತಿ ಏನಂತಂದರೆ ನೆಪಗಳು 1000 ಸಿಗ್ತವೆ, ಕುಂಟು ನೆಪಗಳು. ನಾನು ಕೂಡ ಈ ಥರ ಮಾಡಿದ್ದೀನಿ, ಸಾಕಷ್ಟಿಲ್ಲ ಅಂತಿಲ್ಲ. ನನಗೆ ಯಾರಾದರೂ ಹೇಳಕ್ಕೆ ಬಂದಾಗ ನನಗೆ ಹಿಂಗೆ ಸಮಸ್ಯೆಗಳು ಅದು ಇದು ಅಂತ ಹೇಳ್ತಾ ಇರ್ತೀನಿ. ಅದೇ ಹೇಳ್ತಾರಲ್ಲ, ನಮ್ಮನ್ನು ನಾವು ಅರಿತಾಗ ಮಾತ್ರ ನಮಗೆ ಬುದ್ಧಿ ಬರೋದು. ನಾವು ಏನಂತಂದರೆ ಬೇರೆಯವ್ರು ಹೇಳಿದ್ದು ಬೇಗ ತಲೆಯಲ್ಲಿ ಹೋಗಲ್ಲ. ನಮಗೆ ಸ್ವತಃ ಅನುಭವ ಆಗಬೇಕು. ಕಷ್ಟ ಅಂದರೆ ಏನು, ಜೀವನ ಅಂದರೆ ಏನು ಅಂತಕ್ಕಂಥದ್ದು ಸ್ವತಃ ನಮಗೆ ಅನುಭವ ಆದಾಗ ಮಾತ್ರ ನಾವು ಏನಪ್ಪ ಅಂತಂದರೆ ಒಂದು ಒಳ್ಳೆ ದಾರಿನ ಆಯ್ಕೆ ಮಾಡ್ಕೊಳ್ತೀವಿ. ಸೊ ನೀವು ಕೂಡ ಆ ರೀತಿ ಎಲ್ರಿಗೂ ಗೊಂದಲ ಇರುತ್ತೆ, ಏನು ಮಾಡೋದು, ಎಂತ ಮಾಡೋದು, ಹೆಂಗೆ ಓದೋದು, ಯಾವ ಪುಸ್ತಕ ಓದೋದು, ಏನು ಮಾಡೋದು ಅಂತ ಅನ್ನಿಸ್ತಾ ಇರುತ್ತೆ. ಸಿಲೆಬಸ್ಸನ್ನು ತಕ್ಕೊಳ್ಳಿ, ಸಿಲೆಬಸ್ ಪ್ರಕಾರ ಸ್ಟಡಿ ಮಾಡ್ತಾ ಬನ್ನಿ, ಎಲ್ಲ ಒಳ್ಳೆಯದಾಗುತ್ತೆ. ದೇವರಿದ್ದಾನೆ, ಆಯಿತಾ. ಮತ್ತು ಇನ್ನೇನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಸೊ ನಾನು ಹಾಗಾದರೆ ನೀವು ಬರೀ 15 ನಿಮಿಷದ ವಿಡಿಯೋ ಮಾಡಿದ್ದೀರಾ, 15 ನಿಮಿಷ ಮಾತ್ರ ಓದಿದ್ರಾ ಅಂತ ಕೇಳ್ಬೋದು. ಜಾಸ್ತಿ ಆದರೆ ನಿಮಗೂ ಕೂಡ ನೋಡೋಕ್ಕಾಗಲ್ಲ. ನಾನು ದಿನಕ್ಕೆ ಅಂತ ಇಲ್ಲಾಂದರೆ ಒಂದು 3 ರಿಂದ 4 ತಾಸು ಸಮಯ, 3 ಅಂತ ಅಂದ್ಕೊಳ್ಳಿ. 3 ತಾಸಲ್ಲಿ ಏನು ಮಾಡೋಕ್ಕಾಗುತ್ತಾ, ಮಾಡಬೇಕು, ಆದಷ್ಟು ಪ್ರಯತ್ನ ಮಾಡಲೇಬೇಕು. ಸೊ ಏನಂತಂದ್ರೆ ನಾವು ಟಚಪ್ಪಲ್ಲಿ ಇದ್ವಿ ಅಂತಂದ್ರೆ ಅದೇನು ಕಷ್ಟ ಅನಿಸೋದಿಲ್ಲ. ನಾವು ಗಂಟೆ ಕುಂತು ಹೇಗೆ ಓದ್ತೀವಿ ಅನ್ನೋದು
ಮ್ಯಾಟ್ರ್ ಆಗಿರುತ್ತೆ. ಹೆಂಗೆ ಓದ್ತೀವಿ, ಸೊ ಸುಮ್ಮನೆ ಕೂತ್ಕೊಂಡು ಮುನ್ನೋಡೆ ಓದೋದಲ್ಲ, ಓದನ್ನು ಅರ್ಥ ಮಾಡಿಕೊಂಡು ಸೊ ಈ ರೀತಿ ಯಾವ ರೀತಿ ಓದಬೇಕು, ಹೆಂಗೆ ಓದಬೇಕು ಅನ್ನೋದು ನಮ್ಮ ಮೈಂಡಿಗೆ ಬರಬೇಕು. ಬಂದಾಗ ಮಾತ್ರ ಓದು ಅನ್ನೋದು ಸಕ್ಸಸ್ ಆಗುತ್ತೆ. ಸೊ ನೋಡೋಣ ಮತ್ತೆ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಇನ್ನೊಂದು ಟಾಪಿಕ್ ಒಂದಿಗೆ ಬರ್ತೀನಿ. ಸದ್ಯಕ್ಕಂತೂ ಈ ರೀತಿ ಓದ್ಕೊಳ್ಳಿ, ಯಾವ ರೀತಿ ಓದ್ಕೋಬೇಕು, ಹೆಂಗೆ ಓದ್ಕೋಬೇಕು ಅನ್ನೋದು ಈ ಒಂದು ವಿಡಿಯೋ ಆಗಿತ್ತು. ಖಂಡಿತ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಓಕೆನಾ, ಮತ್ತು ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಈಗ ನಾನು ಆಲ್ಮೋಸ್ಟ್ 3 ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಮಕ್ಕಳಿರಲಿ, ಗಂಡ ಇರಲಿ, ಅತ್ತೆ ಇರಲಿ, ಮಾವ ಇರಲಿ, ಅಂಕು ಕೊಂಕುಗಳು ಸಾಮಾನ್ಯ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಕೊಂಕುಗಳಿಲ್ಲದೇ ಬದುಕೋಕ್ಕಾಗೋದಿಲ್ಲ. ಕಾಲು ಇಳಿಯೋರು 1000 ಜನ ಇರ್ತಾರೆ, ಆದರೆ ನೀವು ಮುನ್ನುಗ್ತಾನೆ ಇರಬೇಕು. ಮನಸ್ಸಿಗೆ ಚುಚ್ಚುವಂಥ ಮಾತುಗಳನ್ನು ಆಡ್ತಿರ್ತಾರೆ, ಮನಸ್ಸಿಗೆ ನಾಟ್ತಾ ಇರ್ತವೆ. ಆ ಮನಸ್ಸಿಗೆ ನಾಟುವಂಥ ಮಾತುಗಳು ನಿಮಗೆ ಮುಂದೆ ಏನಾಗಬೇಕು ಅಂತಂದರೆ ದೊಡ್ಡ ಎಮ್ಮರವಾಗಿ ನೀವು ಬೆಳೆದು ನಿಲ್ಲಬೇಕು ಅಂತವ್ರ ಮುಂದೆ ಅಂತಂದರೆ ಈಗ ನೀವು ಸತತವಾಗಿ ಪ್ರಯತ್ನವನ್ನು ಪಡಲೇಬೇಕು ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಓಕೆನಾ, ಸಾರಿ, ನಾನು ಮಾತಾಡಿದ್ರಲ್ಲಿ ನಿಮಗೇನಾದರೂ ಅಪ್ಪಿತಪ್ಪಿ ತಪ್ಪುಗಳನ್ನು ಕಾಣಿಸಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಯಾರೆಲ್ಲ ಹಿಂದಿನ ವಿಡಿಯೋಗಳನ್ನು ನೋಡಿಲ್ಲ ಹೋಗಿ ನೋಡ್ಕೊಂಡು ಬನ್ನಿ. ಥ್ಯಾಂಕ್ ಯು, ಧನ್ಯವಾದಗಳು.